ನಮಗೆ ಯಾವ ಸರ್ಕಾರ ಸಹಾಯ ಇಲ್ಲ. ನಮ್ಮ ಸರ್ಕಾರ, ನಮ್ಮ ಅನ್ನದಾತರು ನೀವು. ನಿಮ್ಮ ನಂಬ್ಕೊಂಡು ನಮ್ಮ ಮೈಲಾರಿ ಸರ್ ಬಂದಿದ್ದಾರೆ. ನಿಮ್ಮ ನಂಬ್ಕೊಂಡು ನಮ್ಮ ಗಜೇಂದ್ರ ಪಲ್ವಿ ಅವರು ಬಂದಿದ್ದಾರೆ. ನಿಮ್ಮ ನಂಬ್ಕೊಂಡೇ ನಮ್ಮ ಲಕ್ಷ್ಮಿಯವರು ಬಂದಿದ್ದಾರೆ, ಶ್ರೀಶೈಲ್ ಹುಗಾರ್ ಸರ್ ಬಂದಿದ್ದಾರೆ. ಇವತ್ತು ನೀವು ಸ್ವರ ಸಂಗಮ ಆರ್ಕೆಸ್ಟ್ರಾ ದಯವಿಟ್ಟು ಬಹಳಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ಸಹಕಾರ ಇಲ್ಲಿ ಸರ್. ನಮ್ಮ ತಂದೆ ತಾಯಿ ನಾವೇ ದುಡ್ಡು ಹಾಕಬೇಕು. ದಯವಿಟ್ಟು ಒಂದು ಕಲ್ಲು ಏನಾದರೂ ತೊಂದರೆ ಆದರೆ, ಇವತ್ತೇನಾದರೂ ಪ್ರೋಗ್ರಾಮ್ ಮಿಸ್ ಆದರೆ ತಪ್ಪು ತಿಳ್ಕೊಬೇಡಿ, ನಮಗೆ ಜೀವನ ಪರ್ಯಂತ ತೊಂದರೆ ಸರ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕಳಕಳಿ ವಿನಂತಿ, ಆ ರಾವುತರಾಯನ ಪರಮಾತ್ಮನಿಗೋಸ್ಕರ ನಿಮ್ಮ ಸಹಕಾರ ಇಲ್ಲಿ ಸರ್ ಪ್ಲೀಸ್. ಬಹಳಷ್ಟು ಖರ್ಚು ಮಾಡಿದ್ದಾರೆ. ಅವ್ರೇನ್ ಬಿಡಿ 1 ಸೆಕೆಂಡ್ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ಇಷ್ಟು ದುಡ್ಡನ್ನು ಹಾಕಿ ಮಾಡೋದು ಸುಲಭ ಅಲ್ಲ ಸರ್ ಕಾರ್ಯಕ್ರಮ. ಪ್ಲೀಸ್ ಸರ್, ಅಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ಯಾಕೆಂದ್ರೆ ಹಿರಿಯರು ಕೂತಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಕೂತಿದ್ದಾರೆ. ಸ್ವಲ್ಪ ತೊಂದರೆ ಆದ್ರೆ ಎಲ್ಲ ಕ್ಲೋಸ್ ಸರ್ ಕಾರ್ಯಕ್ರಮ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಪ್ಲೀಸ್. ದಯಮಾಡಿ ಕೇಳ್ತಾ ಇದ್ದೀನಿ, ಆ ರಾವುತರಾಯ ಪರಮಾತ್ಮನಿಗೋಸ್ಕರ ಸಹಕಾರ ಮಾಡಿ. ಯಾಕಂದ್ರೆ ಹಾಗೆ ಮಾಡಿಬಿಡಿ ಪ್ಲೀಸ್. ದಯಮಾಡಿ ಈ ಕಾರ್ಯಕ್ರಮನ ಗೆಲ್ಸೋದು ನಿಮ್ ಕೈಲಿದೆ. ದಯವಿಟ್ಟು ಸರ್ ಪ್ಲೀಸ್ ಸರ್, ಬರ್ಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮ ಮುಂದುವರಿಯುತ್ತೆ. ನಿಮ್ಮ ಸಹಕಾರ ಇರಲಿ. ಇವತ್ತು ಕಾರ್ಯಕ್ರಮದ ರೂವಾರಿಗಳು ನಮ್ಮ ನ್ಯೂಸ್ ಅವರು ದೇವರ ಇಬ್ಬರಿಗೆ ಓಡಲಿದೆ. ಒಂದು ಡೈಲಾಗ್ ಹೇಳ್ಬಿಡೋಣ, ಓಕೆನಾ? ಬರ್ಲಿ ಒಂದು ಜೋರ ಚಪ್ಪಾಳೆ. ಸೋಮ್ನೆ ತಮಾಷೆಗೆ ನಾನು ಜಿ ಟಿವಿಲಿ ನೋಡಿದ್ರ, ಉದಯ ಟಿವಿಲಿ ನೋಡಿದ್ರಿ, ಸುವರ್ಣವಾಹಿನಿ ನೋಡಿದ್ರಿ. ಇವತ್ತು ನೇರವಾಗಿ ಕಾಣುವಂತ ನಮ್ಮ ದೇವರಿಬ್ಬರಿಗೆ ಗೆಳೆಯರ ಬಳಗ ನ್ಯೂಸ್ ಸ್ವರ ಸಂಗಮ ಆರ್ಕೆಸ್ಟ್ರಾ, ನಮ್ಮ ರವಿ ಸರ್ ಮತ್ತು ಚಂದ್ರಮಲ್ಹಾರಿ ತಂಡ ಅಂತ ಹೇಳ್ತಾ ಈಗ ಒಂದೇ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ಮೊನ್ನೆ ಜಿ ಕಿರಣದಲ್ಲಿ ಹೋದಾಗ ಶಿವರಾಜ್ ಕುಮಾರ್ ಸರ್ ಜೊತೆಗೆ 2 ಮಾತನ್ನು ಮಾತಾಡಿದೆ. ಶಿವಣ್ಣ ಅವ್ರು ಏನು ಹೇಳಿದ್ರು ಗೊತ್ತಾ? ನಿಮ್ಮ ನೋಡ್ತಾ ಇದ್ರೆ ವಿಷ್ಣು ಅಪ್ಪಾಜಿ ನೋಡ್ತಾ ಇದ್ದೆ, ಯಾವ ಊರಿನ ಬಂದಿದ್ದೀರಾ? ಶಿವಣ್ಣ ಸರ್, ನೀವು ಕರ್ನಾಟಕ ಚಕ್ರವರ್ತಿ, ನಾನೊಬ್ಬ ಚಿಕ್ಕ ಪುಟ್ಟ ಕಲಾವಿದ, ಗಂಡು ಮಿಟ್ಟದ ನಾಡು ಉತ್ತರ ಕರ್ನಾಟಕ ಗುಮ್ಮಟ ನಗರಿ ಬಿಜಾಪುರ ಜಿಲ್ಲೆಯಿಂದ ಬಂದಿದೆ. ಎದ್ದು ಜೋರ ಚಪ್ಪಾಳೆ ತಡೆದು ನಮ್ಮ ಶಿವರಾಜ್ ಕುಮಾರ್ ಅವರು ಸರ್. ನಿಜವಾದ ಕಲಾವಿದರು ಇಲ್ಲೇ ಇದ್ದಾರೆ ನೋಡಿ. ನಮ್ಮ ಮೈಲಾರಿ ಸರ್ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ನಮ್ಮ ಪಲ್ವಿ ಮೇಡಮ್ ಆಗಿರ್ಬೋದು, ಶ್ರೀಶೈಲ್ ಹುಗಾರ್ ಸರ್ ಅಲ್ವಾ. ಒಂದೇ ಒಂದು ಡೈಲಾಗ್ ಹೇಳ್ಬಿಡೋಣ, ಓಕೆನಾ? ಕೇಳಿ ಚಿತ್ರ ಕದಂಬ. ಕದಂಬ ವಿಷ್ಣು, ಈ ವಿಷ್ಣು ಒಂಥರ ಕರೆಂಟ್ ಇದ್ದ ಹಾಗೆ, ಅವ್ರನ್ನ ಯಾರು ಮುಟ್ಟಕ್ಕಾಗಲ್ಲ. ಮುಟ್ಟಿದ್ದಾಯ್ತಂದ್ರೆ ಇಲ್ಲಿ ಕೂತಿರುವಂತ ನನ್ನ ಗಂಡು ಮಿಟ್ಟಿದ ನಾಡಿನ ಅಭಿಮಾನಿಗಳು, ದೇವರ ಹಿಪ್ಪರಿಗೆ ಅಭಿಮಾನಿಯನ್ನು ಸುಮ್ಮನೆ ಬಿಡಾಕಿಲ್ಲ. ಅಷ್ಟು ಮೀರಿ ನಾದರೂ ಕೆಣಕಕ್ಕೆ ಬಂದ್ರೆ ಈ ಜಯಸಿಂಹ ಸುಮ್ಮನೆ ಬಿಡ್ತಾನ? ಇಲ್ಲ ತಾನೇ? ಸಿಂಹ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳದು 5 ಕೋಟಿ ಕನ್ನಡಿಗರ ಶಕ್ತಿ ಇದೆ. ಚಪ್ಪಾಳೆ ಇಲ್ವಾ? ನಾವು ಕನ್ನಡಿಗರು ರಾಜ್ಯೋತ್ಸವ ಹತ್ರ ಬರ್ತಾ ಇದೆ ಅಲ್ವಾ? ಕನ್ನಡದ ಬಗ್ಗೆ ಹೇಳಿದಾಗ ತನ್ನಿಂದ ತಾನೇ ಸ್ಫೂರ್ತಿ ಬರ್ಬೇಕು ಅಲ್ವಾ? ಈ 5 ಕೋಟಿ ಕನ್ನಡಿಗರ ಶಕ್ತಿ ಇದೆ. ಮೋಸ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಮಂದಿ ಚರಿತ್ರೆ ಇಲ್ಲ. ನಿರ್ಧಾರ ನಿನ್ಕಲಿದೆ. ಈ ಕದಂಬಂತರು ಕರೆಂಟ್ ಹಾಗೆ ಪ್ರೀತಿಯಲ್ಲಿ ಸ್ವಿಚ್ ಹಾಕಿದ್ರೆ ಬೆಳಕು. ಅದೇ ನಿಮ್ಮ ಕದಂಬ. ಚಪ್ಪಾಳೆ ನಿಮ್ಮಿದ ಅಭಿಮಾನಿಗಳೇ. ಹೌದಾ? ಮತ್ತೆ ಬರ್ತೀನಿ ಅಲ್ಲಿವರೆಗೆ. ಒಂಚೂರು ವೇದಿಕೆಗೆ ಬರಕ್ ದಾರಿ ಮಾಡಿಕೊಡ ಅವರಿಗೆ. ಬರ್ರಿ ಸ್ವಲ್ಪ ರಿಕ್ವೆಸ್ಟ್, ಮೈ ಪರ್ಸನಲ್ ರಿಕ್ವೆಸ್ಟ್. ಬರ್ರಿ ಸರ್ ದಾರಿ. ಈಗ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ನ್ಯೂಸ್ ಸ್ವರ ಸಂಗಮ ಮೆಲೋಡಿಸ್ ಕಲಾ ತಂಡ. ಕೋನ್ ಹೇ ಮಾಲಕ? ಇವರಿಬ್ಬರಿಗೆ ಗುಲಾಬ್ ಮಾಲಕರು ಇಲ್ಲದಾರ. ಕಲತವರಿಗೆ ನೌಕರಿ ಸಿಗಲಿಲ್ಲ. ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಮ್ಯೂಸಿಕ್ ಮೈಲಾರಿ ಅಫಿಷಿಯಲ್ ಚಾನಲ್ ಒಳಗ ಬಿಡುಗಡೆ ಆಗುತ್ತಾ. ತಾವೆಲ್ಲರೂ ಕೂಡ ಒಂದು ಗೀತೆ ಕೇಳ್ರಿ. ರೈತರಿಗೆ ಸಂಬಂಧಪಟ್ಟಂಗ, ಕಲತವರಿಗೆ ಸಂಬಂಧಪಟ್ಟಂಗ ಒಳ್ಳೆ ಅದ್ಭುತವಾದ ಸಾಹಿತ್ಯ ಮೂಡಿ ಬಂದದ. ತಾವೆಲ್ಲರೂ ಕೂಡ ಹಾಡನ್ನ ನೋಡ್ರಿ, ಈ ಕಲಾವಿದರಿಗೆ ಸಪೋರ್ಟ್ ಮಾಡ್ರಿ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ.